ಸದ್ಯ ಪಬ್ಲಿಕ್ ಟಿವಿಯಲ್ಲಿ ಈ ಜೈಲಿನಲ್ಲಿ ರಾಜಾತಿಥ್ಯ ನೀಡ್ತಾ ಇರೋದು ಸ್ಪೆಷಲಿ ಉಗ್ರರಿಗೆ ಹಾಗೂ ಈ ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ರಾಜಾತಿಥ್ಯವನ್ನ ಕೊಡ್ತಾ ಇದ್ರು ಕುರಿತು ಪಬ್ಲಿಕ್ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹ ಇಲಾಖೆಯಿಂದ ಪತ್ರಿಕಾ ಪ್ರಕಟಣೆಯನ್ನ ನೀಡಲಾಗಿದೆ. ಜೈಲಿನ ರಾಜಾತಿಥ್ಯ ವಿಡಿಯೋ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ಪ್ರಾಥಮಿಕ ವರದಿಯಲ್ಲಿ 2023ರ ವಿಡಿಯೋ ಅಂತ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಸಮಗ್ರವಾದ ತನಿಖೆ ನಡೆಸ್ತೀವಿ ಅಂತಲೂ ಸಹ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹ ಇಲಾಖೆಯಿಂದ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಇದು ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಇದು 2023ರಲ್ಲಿ ಚಿತ್ರೀಕರಣ ಮಾಡಿದಂತಹ ವಿಡಿಯೋ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಅಂತ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಸಮಜಾಯಿಷಿ ಕೊಡುವಂತಹ ಕೆಲಸವನ್ನ ಕಾರಾಗೃಹ ಇಲಾಖೆ ಮಾಡಿದೆ. ಇನ್ನು ಈ ಕುರಿತಾಗಿ ನಾವು ಮತ್ತೆ ತನಿಖೆಯನ್ನ ನಡೆಸ್ತೀವಿ ಅಂತಲೂ ಸಹ ತಿಳಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತು ವರದಿಯನ್ನ ಬಿತ್ತರಿಸಲಾಗಿತ್ತು. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಕಾರಾಗೃಹ ಇಲಾಖೆಯಿಂದ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಈ ಐಸಿಸ್ ಉಗ್ರರಿಗೆ ಹಾಗೂ ರೇಪಿಸ್ಟ್ ಉಮೇಶ್ ರೆಡ್ಡಿಗೆ ನೀಡಿದಂತಹ ಹೈಫೈ ಲೈಫ್ ಕುರಿತಾಗಿ ಪ್ರಕಟಣೆ ಅಂದ್ರೆ ವಿಡಿಯೋನೆಲ್ಲ ತೋರಿಸಿದ್ವಿ. ಹೀಗಾಗಿ ಇದು 2023ರ ವಿಡಿಯೋ ಅಂತ ಇಲಾಖೆಯಿಂದ ಸಮರ್ಥನೆ. 2025ರಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ಬಂಧನ. ಇದೇ ವರ್ಷ ಏಪ್ರಿಲ್ನಲ್ಲಿ ಈ ತರುಣ್ ಜೈಲನ್ನ ಸೇರ್ಕೊಂಡಿರೋದು. 2025 ಏಪ್ರಿಲ್ನಲ್ಲಿ ರನ್ಯಾರಾವ್ ಸ್ನೇಹಿತ ತರುಣ್ ಬಂಧನ ಆಗಿರೋದು. ತಪ್ಪಿಸಿಕೊಳ್ಳುವ ಭರದಲ್ಲಿ ಸುಳ್ಳನ್ನ ಹೇಳಿದೆ ಕಾರಾಗೃಹ ಇಲಾಖೆ. ಕಾರಾಗೃಹ ಇಲಾಖೆ ಸದ್ಯ ಸ್ಪಷ್ಟನೆಯನ್ನ ಕೊಟ್ಟಿದೆ ವಿಡಿಯೋ ಕುರಿತಾಗಿ, ಜೈಲಿನ ರಾಜಾತಿಥ್ಯ ವಿಡಿಯೋ ಕುರಿತಾಗಿ. ಇದು 2023ರ ವಿಡಿಯೋ ಅಂತ ತನ್ನ ಪ್ರಕಟಣೆಯಲ್ಲಿ ಸಮಜಾಯಿಷಿಯನ್ನ ಕೊಟ್ಟಿದೆ. ಆದರೆ ಈ ಏಪ್ರಿಲ್ನಲ್ಲೇ ಈ ರನ್ಯಾ ಗೆಳೆಯ ತರುಣ್ ಅರೆಸ್ಟ್ ಆಗಿರೋದು. ಹೀಗಾಗಿ ಸಮಜಾಯಿಷಿ ಕೊಡೋ ಇದರಲ್ಲಿ ಎಡವಟ್ ಮಾಡ್ಕೊಂಡಿದೆ ಕಾರಾಗೃಹ ಇಲಾಖೆ ಅನ್ನೋದು ಗೊತ್ತಾಗ್ತಾ ಇದೆ. 2025ರಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಆರೋಪಿ ಬಂಧನ ಆಗಿರುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುರಳೀಧರ್, ಇವಾಗ ಕಾರಾಗೃಹ ಇಲಾಖೆ ಒಂದು ಸ್ಪಷ್ಟನೆಯನ್ನೇನೋ ಕೊಟ್ಟಿದೆ. ಓಕೆ, ಈಗ ಉಮೇಶ್ ರೆಡ್ಡಿ ಐಸಿಸ್ ಉಗ್ರರು ಅವ್ರ ವಿಚಾರದಲ್ಲಿ ಒಪ್ಕೊಂಡ್ರು. ಈ ರನ್ಯಾರಾವ್ ಗೆಳೆಯ ತರುಣ್ ವಿಚಾರದಲ್ಲಿ ಹೇಗ್ ನಂಬೋದು? ಈಗ ಅವ್ರು ಯಾವ ರೀತಿ ಸಮಜಾಯಿಷಿಯನ್ನ ಏನೇನ್ ಕೊಟ್ಟಿದ್ದಾರೆ ಈ ಪತ್ರಿಕಾ ಪ್ರಕಟಣೆಯಲ್ಲಿ? ಅರ್ಪಿತಾ, ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದಲೂ ಕೂಡ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದೆ. ಜೊತೆಗೆ ಅದಕ್ಕೆ ಬಗ್ಗೆ ಸ್ಪಷ್ಟನೆಯನ್ನ ಪಡ್ಕೊಳ್ಳೋದಕ್ಕೆ ಮತ್ತು ಇಲಾಖೆಯ ಒಳಗಡೆ ತನಿಖೆಯನ್ನ ಮಾಡ್ಲಿಕ್ಕೆ ಈಗಾಗಲೇ ಬೆಳಗ್ಗೆ ದಯಾನಂದ್ ಅವರು ಸೂಚನೆಯನ್ನ ಕೊಟ್ಟಿದ್ರು. ಸೂಚನೆಯನ್ನ ಕೊಟ್ಟ ಬಳಿಕ ರಾತ್ರೋರಾತ್ರಿ ಒಂದು ಪತ್ರಿಕಾ ಪ್ರಕಟಣೆಯನ್ನ ಈಗ ಕಾರಾಗೃಹ ಇಲಾಖೆ ಬಿಡುಗಡೆಯನ್ನ ಮಾಡಿರುವಂತದ್ದು. ಬಿಡುಗಡೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ, 2023ರಲ್ಲಿ ಈ ದೃಶ್ಯಾವಳಿಗಳು ಅಂದ್ರೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿರುವಂತ ದೃಶ್ಯಾವಳಿಗಳೇನಿತ್ತು ಅದೆಲ್ಲ 2023ರಲ್ಲಿ ಚಿತ್ರೀಕರಣಗೊಂಡಿರುವಂತದ್ದು. ಆ ಚಿತ್ರೀಕರಣಗೊಂಡಿರುವಂತ ವಿಡಿಯೋಗಳನ್ನ ಈಗ ಹರಿಬಿಡ್ಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಸ್ಪಷ್ಟನೆಯನ್ನ ಕೊಡುವಂತ ಸಂದರ್ಭದಲ್ಲಿ ಜೈಲಧಿಕಾರಿಗಳು ಒಂದು ತಪ್ಪನ್ನ ಮಾಡ್ಕೊಂಡಿದ್ದಾರೆ ಮತ್ತು ಸಮಜಾಯಿಷಿಯನ್ನು ಕೊಡೋದ್ರ ಸಂದರ್ಭದಲ್ಲಿ ಒಂದು ಎಡವಟ್ಟನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ 2025 ಏಪ್ರಿಲ್ನಲ್ಲಿ ತರುಣ್ ಕೊಂಡರಾಜ್ ಬಂಧಿತನಾಗಿರುವಂತದ್ದು. ಯಾಕಂದ್ರೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಏನಿತ್ತು, ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಆತನನ್ನ ಬಂಧನಕ್ಕೆ ಒಳಪಡಿಸಿದ್ರು. ಬಂಧನಕ್ಕೆ ಒಳಪಡಿಸಿದಂತ ಸಂದರ್ಭದಲ್ಲಿ ಆಗಿರಂತ ವಿಚಾರಗಳು, ಆತನಿಗೂ ಕೂಡ ರಾಜಾತಿಥ್ಯ ಇದೆ, ಆತನಿಗೂ ಕೂಡ ಮೊಬೈಲ್ ಅನ್ನು ಕೊಡ್ಲಾಗಿದೆ. ಜೊತೆಗೆ ಆತನಿಗೆ ಸೆಲ್ನಲ್ಲೇ ಊಟವನ್ನ ಕೊಡ್ಲಿಕ್ಕೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಅಡಿಗೆ ಮಾಡ್ಕೊಳ್ಳಿಕ್ಕೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಟ್ಟಿರುವಂತದ್ದು. ಇದೆಲ್ಲರೂ ಕೂಡ ಗಮನಿಸ್ತಾ ಹೋದ್ರೆ ಜೈಲಾಧಿಕಾರಿಗಳು ತಮ್ಮ ತಪ್ಪನ್ನ ಬೇಗ ಮುಚ್ಚಿಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಜೊತೆಗೆ ಅವರು ಇನ್ನೊಂದು ಸ್ಪಷ್ಟನೆಯನ್ನ ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಈ ಇಲಾಖೆ ತನಿಖೆ ನಡೀತಾ ಇದೆ ಮತ್ತು ಆ ದೃಶ್ಯಾವಳಿಗಳನ್ನ ಯಾವ ಸಂದರ್ಭದಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಆಗ್ತಾ ಇದೀವಿ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಈಗ ಇಲಾಖಾ ತನಿಖೆ ಪ್ರಾರಂಭ ಆಗಿದೆ. ಜೊತೆಗೆ ಇದಕ್ಕೆ ಯಾರ್ಯಾರು ಸೌಲಭ್ಯಗಳನ್ನ ಕೊಟ್ಟಿದ್ರು ಅದ್ರ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸಗಳು ಕೂಡ ಆಗ್ತಾ ಇರೋಂಥದ್ದು. ಅರ್ಪಿತಾ, ಧನ್ಯವಾದ ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.